ನಾನು ಡ್ರೀಮ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಾನು ಇಂಡಿಯನ್ ಅನ್ಬಿಟ್ಟು ಕಜಕಿಸ್ತಾನ್ ಹೆಣ್ಮಕ್ಳು ಬಂದು ಮುತ್ಕೊಂಡ್ಬಿಡದ. ಈ ಜಾಗದಲ್ಲಿ ಬರ್ತಾರ ಗಾಳಿ ಫೋರ್ಸ್ಗೆ ಯಮ ತೂರ್ಕೊಂಡು ಹೋಗ್ಬಿಡದ. ನಾವು ಈ ದೇಶದಲ್ಲಿ ಒಂದಿನ ಟ್ರಿಪ್ ಮಾಡ್ತಾ ಇದೀವಿ. ಅದರಲ್ಲಿ ನನ್ನ ಒಂದು ಡ್ರೀಮ್ ಪ್ಲೇಸ್ ಕವರ್ ಮಾಡ್ತಾ ಇದೀನಿ. ಇಡೀ ಪ್ರಪಂಚದಲ್ಲಿ ಫಸ್ಟ್ ಕುದುರೆ ಓಡಿಸ್ತವ್ರೆ ಈ ಕಜಕಿಸ್ತಾನದಲ್ಲಿರೋ ಜನರು. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಆಚೆ ಬಂದು ನೋಡ್ತೀರಿ, ಎಲ್ಲ ಸ್ನೋಲ್ ಮುಚ್ಚೋಗ್ಬಿಟ್ಟಿದೆ. ಒಂದ್ ಕಡೆಯಿಂದ ಖುಷಿ ಆದ್ರೆ ಇನ್ನೊಂದ್ ಕಡೆಯಿಂದ ದುಃಖ. ಹಿಂಗೆ ದಿನ ಎಲ್ಲ ಇರುತ್ತೆ, ಫುಲ್ ಚಳಿ ಆಗುತ್ತೆ. ಹಾಸ್ಟೆಲ್ ಅಲ್ಲಿ ಇರೋ ಯಾರೋ ಕಾರ್ ಪಾರ್ಕ್ ಮಾಡಿದ್ದಾರೆ, ಫುಲ್ ಮುಚ್ಚೋಗ್ಬಿಟ್ಟಿದೆ ಸ್ನೋಲಿ. ಆಮೇಲೆ ಈ ದೇವ್ದ ಮನೆಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಹೋಗ್ಬೇಕಾಗಿರೋ ಪಿಕಪ್ ಪಾಯಿಂಟ್ ಗೆ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬಂದಿದೆ ಅನ್ಕೊಂಡು ಹೋಗಿ ಡೋರ್ ತೆಗೆದ್ರೆ ಆಂಟಿ ಕೈಲಿ ಬೆಳಗ್ಗೆನೆ ಬೈಸ್ಕೊಂಡ್ಬಿಟ್ಟೆ. ಅದು ಕ್ಯಾಬ್ ಅಲ್ಲ, ಪ್ರೈವೇಟ್ ಕಾರ್. ಅವರು ಕಾರ್ ಒಳಗಡೆ ಈಟರ್ ಹಾಕೊಂಡು ಬೆಚ್ಚು ಕೂತಿದ್ರು. ನಾನು ಡೋರ್ ತೆಗ್ದಿದ ತಕ್ಷಣ ಚಳಿ ಹೊಡೆದು ಬಿಡ್ತು ಅನ್ಸುತ್ತೆ, ಅದಕ್ಕೆ ಮಕ್ಕುಗುದು. ಆಮೇಲೆ ನಾವು ಬುಕ್ ಮಾಡಿರೋ ಕ್ಯಾಬ್ ಬಂತು. ಇಲ್ಲಿ ಏನ್ ಕನ್ಫ್ಯೂಷನ್ ಅಂದ್ರೆ ಇಲ್ಲಿ ಟ್ಯಾಕ್ಸಿಗೆ ಯೆಲ್ಲೋ ಬೋರ್ಡ್ ಅನ್ನೋದಿಲ್ಲ, ವೈಟ್ ಬೋರ್ಡ್ ಅಲ್ಲೇ ಟ್ಯಾಕ್ಸಿ ಓಡಿಸ್ತಾರೆ. ಫುಲ್ ಸ್ನೋ ಗುರು, ನೆಕ್ಸ್ಟ್ ಲೆವೆಲ್. ಹೆಂಗಿದಾರೋ ಏನೋ ಗೊತ್ತಿಲ್ಲ, ನಮ್ಗೊಂದು 5 ನಿಮಿಷ ಅಲ್ಲಿ ಹೊರಗಡೆ ನಿಂತ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಬಿಟ್ವಿ. ಸಿಕ್ಕಾಪಟ್ಟೆ ಕೋಲ್ಡ್ ಗುರು, ಆಗ್ತಾನೆ ಇಲ್ಲ. ಫುಲ್ ಸ್ನೋಫಾಲ್ಸ್, ನೆಕ್ಸ್ಟ್ ಲೆವೆಲ್. ನೋಡೋದಿಕ್ ಚೆನ್ನಾಗಿದೆ, ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಪೂರ್ತಿಯಾಗಿ ಚೆನ್ನಾಗಿರಲ್ಲ ಗುರು, ಸೀರಿಯಸ್ಲಿ. ಏನಾದ್ರು ಕಾಯಿಲೆ ಗೀಲೆ ಬಂದ್ಬಿಟ್ರೆ ಅದೊಂದು ಕಷ್ಟ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ಬೋದು, ಆರಾಮಾಗಿ ನಿಂತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಎಲ್ಲ ಮಾಡ್ಬೋದು. ಬಟ್ ಏನಂತಂದ್ರೆ ನಾವು ಮಾಡೋ ಟ್ರಿಪ್ ಇವತ್ತೇನು ಫುಲ್ ಟ್ರಿಪ್ ಮಾಡ್ತೀವಿ ಅದೆಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ತಲೆನೋವು, ಜ್ವರ ಗಿರ ಬಂದ್ರೆ ಏನ್ ಮಾಡೋಣ? ಆಮೇಲೆ ಬೇಡವೇ ಬೇಡ ಸವಸ, ನಿಧಾನಿಗೆ ಸೆಟ್ ಆಗ್ಬೇಕಿದೆಲ್ಲ. ಬಸ್ ಬಂತು ಅಂತ ಕರೀತವ್ರು. ಇವಾಗ ತುಂಬಾ ಚಳಿ ಐತೈತೆ, ಕೈಯೆಲ್ಲ ನಡುಗ್ತೈತೆ, ಗ್ಲೌಸ್ ಬೇರೆ ಹಾಕೊಂಡಿಲ್ಲ. ನೋಡಿ ಮರದ ಮೇಲೆಲ್ಲ ಹೆಂಗಾಗ್ಬಿಟ್ಟಿದೆ, ಚೆನ್ನಾಗಿದೆ. ಕಾಲ ಅಲ್ಲಾಡಿಸ್ಬೇಕಂತೆ. ವ್ಯಾನ್ ಒಳಗಡೆ ಹತ್ತಿದ್ರೆ ನಮ್ ಶೂ ಅಲ್ಲಿ ಮೆತ್ಕೊಂಡಿರೋ ಐಸ್ ಆಗ್ಬಿಡುತ್ತೆ ಅಂತ ನೋಡ್ಕೊಂಡ್ ಬನ್ನಿ ಅಂತ ಹೋಗಿದವ್ರು ನಮ್ಗೆ. ಏನ್ ನೋಡ್ಕೊಂಡ್ ಬರೋದ ಏನೋ, ಈ ಕಾಂಟ್ ಡು ಎನಿಥಿಂಗ್ ಬ್ರಾ. ಫುಲ್ ಚಳಿ ಹೊಡಿತೈತೆ. ಆಕ್ಚುಲಿ ಹೇಳ್ಬೇಕಾದ್ರೆ ಒಳಗಡೆ ಹೀಟರ್ ಇದೆ. ಮರ್ಸಿಡಿ ಬೆನ್ಸ್ ವ್ಯಾನ್ ಇದು. ಟಿವಿ ಬೇರೆ ಕೊಟ್ಟವ್ರೆ, ಬೋರ್ ಹೊಡೆದ್ರೆ ನೋಡ್ಲಿಕ್ಕೆ. ಆಕ್ಚುಲಿ ಇವತ್ತು ನಾವು 300 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೇಕಾಗಿರೋದು. ಇವ್ರು ಬಂದು ಥೈಲ್ಯಾಂಡ್ ಅವರು. ಥೈಲ್ಯಾಂಡ್. Your name? Kof. Yeah. Your name? Su. Su Kof. ಫ್ರೆಂಡ್ಸ್ ಆಗಿದ್ದಾರೆ. 30 minutes later. ಆಮೇಲೆ ವ್ಯಾನಿಗೆ ಡೀಸೆಲ್ ಹಾಕ್ಸಕ್ ನಿಲ್ಸಿದ್ರು. ಆಮೇಲೆ ಹೊಟ್ಟೆಗೆ ಏನಾದ್ರು ತಿನ್ನಕ್ ತಗೊಳ್ಳಿ ಅಂತ ಹೇಳಿದ್ರು. ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳಕ್ಕೆ ಅಂತ ಇಲ್ಲಿ ಗ್ಯಾಸ್ ಸ್ಟೇಷನ್ ಅಲ್ಲಿ ನಿಲ್ಸವ್ರೆ. ಪೆಟ್ರೋಲ್ ಎಷ್ಟು ರೇಟ್ ಇವತ್ತು ನೋಡೋಣ ಬನ್ನಿ. ಪೆಟ್ರೋಲ್ ರೇಟು 239 ಟೆಂಗಿ ಅಷ್ಟೇ ಗುರು. ಅಲ್ಲಿಗೆ 41 ರುಪೀಸ್. ನಮ್ಮ ಇಂಡಿಯನ್ ಕರೆನ್ಸಿಲಿ 41 ರೂಪಾಯಿ ಅಷ್ಟೇ ಗುರು. 41 ರೂಪಾಯಿ ನೋಡಿ, ಎಷ್ಟು ಕಮ್ಮಿ ಅಲ್ಲ. ಈಗ ಏನೋ ತಿನ್ನಕ್ ಹೋಗ್ಬೇಕು, ರಾತ್ರಿನೂ ತಿಂದಿಲ್ಲ, ಇವಾಗ ತಿನ್ಬೇಕು ಹೋಗ್ಬಿಟ್ಟು. ಓ ಸಿಕ್ಕಾಪಟ್ಟೆ ಸ್ನೋ. ಸೂಪರ್ ಮಾರ್ಕೆಟ್ ಬಂದ್ವಿ, ಇಲ್ಲಿ ಏನೋ ತಗೊಳ್ಳೋಣ ಅಂತ. ಇಲ್ಲಿ ಲೇಸ್ ನೋಡ್ತಿದಿರಲ್ಲ, ಇದು ಬಂದು ನಾನ್ ವೆಜ್ ಲೇಸ್. ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ, ಇಲ್ಲಿ ಬೇರೆ ಬೇರೆ ದೇಶದಲ್ಲಿ ಸಿಗುತ್ತೆ. ಏನೇನೋ ತಂದಿದೀವಿ, ಚಿಪ್ಸ್ ಅದು ಇದು ಅನ್ಕೊಂಡು ಇದಿಷ್ಟು ತಗೊಂಡಿದ್ವಿ. ಟೋಟಲ್ ಎಷ್ಟಾಗಿರೋದಂದ್ರೆ 7395 ಟೆಂಗಿ ಆಗಿದೆ ಗುರು. 2 hours later. ಗಾಳಿಗೆ ಯಮ್ಮ ತೇಳ್ಕೊಂಡು ಬಿದ್ದೇ ಬಿಟ್ರು. ಓ ಯಾವ ರೇಂಜ್ ಗಾಳಿ ಬರ್ತೈತೆ ನೋಡಿ, ಗಾಳಿ ಪ್ಲಸ್ ಸ್ನೋ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ, ಹಂಗೆ ನಮ್ಮನೆ ಹಿಂದೆ ಕಡೆ ಎಳ್ಕೊಂಡು ಹೋಯ್ತೈತೆ. ಆ ರೇಂಜಿಗೆ ಫುಲ್ ಶಕ್ತಿ ಕೊಟ್ಟಿ ನಾವು ಎಳಿಬೇಕು, ಮುಂದೆ ಬರ್ಬೇಕು. ಯಪ್ಪ ಚಳಿ ಗುರು, ಸಿಕ್ಕಾಪಟ್ಟೆ ಚಳಿ ಹೊಡಿತೈತೆ. ಈ ಚಳಿಲಿ ಅಮ್ಮ ಹೆಂಗುರು ಚಡಿ ಹಾಕೊಂಡ್ ಅದೇ ಗೊತ್ತಿಲ್ಲ ಗುರು, ಫುಲ್ ಚಳಿ ಹೊಡಿತೈತೆ. ವೆಲ್ಕಮ್ ಟು ಶಾರಿಯನ್ ಕೆನಿಯನ್. ಕಜಕಿಸ್ತಾನಲ್ಲೇ ಅತ್ಯಂತ ಅದ್ಭುತವಾದಂತ ಸ್ಥಳ ಇದು. ಇದೇ ಶಾರಿಯನ್ ಕೆನಿಯನ್. ಇದು ಸೆಂಟ್ರಲ್ ಏಷ್ಯಾಗೆನೆ ಅತಿ ದೊಡ್ಡದಾದಂತ ಕ್ಯಾನ್ಯೂನ್. ಕ್ಯಾನ್ಯೂನ್ ಅಂದ್ರೆ ಕಣಿವೆ. ನಾವು ಮೇಲಿಂದ ಕೆಳಗಡೆ ಹೋಗ್ಬೇಕು ಅಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನೀವೇನ್ ನೋಡ್ತಿದ್ದೀರಾ, ಇದೆಲ್ಲಾನು ಕೂಡ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು. ಯಾವ್ದು ಮನುಷ್ಯ ಮಾಡಿರೋಂಥದ್ದಲ್ಲ. ಇಲ್ಲಿ ಬ್ಲಾಕ್ ಕಲರ್ ಮೌಂಟೇನು, ಮತ್ತೆ ವೈಟ್ ಕಲರ್ ಮೌಂಟೇನು, ರೆಡ್ ಮೌಂಟೇನು ಎಲ್ಲ ಇದೆ ಗುರು. ಇಲ್ಲಿ ನೋಡೋದಿಕ್ಕೆ ಒಳ್ಳೆ ಕೋಟೆ ಇದ್ದಂಗ ಐತೆ, ಆದ್ರೆ ಇದು ಗಾಳಿ, ರಿವರ್, ಮಳೆಯಿಂದ ಇರೋಷನ್ ಆಗಿರೋದು. ಇದು ಲಕ್ಷಾಂತರ ವರ್ಷಗಳ ಹಿಂದೆ ಫಾರ್ಮ್ ಆಗಿರೋದು. ಸೆಂಟ್ರಲ್ ಏಷ್ಯಾಗಿನ ಲಾರ್ಜೆಸ್ಟ್ ಕ್ಯಾನ್ಯೂನ್ ಇದು. ಬಾಡಿ ಎಲ್ಲ ಕವರ್ ಆಗ್ಬಿಟ್ಟಿದೆ, ಫುಲ್ಲು ಬಾಡಿ ಎಲ್ಲ ಕವರ್ ಆಗಿದೆ, ಕೈ ಎಲ್ಲ ಕೂಡ. ಬಟ್ ಮುಖ ಮಾತ್ರ ಕವರ್ ಆಗಿಲ್ಲ. ಅಂದ್ರೆ ಫುಲ್ಲು ಕಿವಿಯಿಂದ ಹಿಡಿದು ಎಲ್ಲ ಮುಖ ಎಲ್ಲ ಒಂಥರ ಉರಿತೈತೆ. ಆಯ್ತಾನೆ ಇಲ್ಲ ಗುರು ಕೋಲ್ಡ್ಗೆ. ಫ್ರಿಜ್ ಅಲ್ಲಿ ನಾವು ಒಂದು 2 to 3 hours ಇದ್ರೆ ಹೆಂಗಿರುತ್ತೆ ಅದೇ ತರ ಆಗ್ತೈತೆ. ಇದು ಮುಳ್ಳುಗಿಡ ಗುರು, ಮುಳ್ಳುಗಿಡ. ಈ ಜಾಗಕ್ಕೆ ಜಾಸ್ತಿ ಜನ ಬರಲ್ಲ, ಏನಕ್ಕಂತಂದ್ರೆ ತುಂಬಾ ಕಾಸ್ಟ್ಲಿ ಗುರು. ಇಲ್ಲಿ ನಾವೇ ಓನಾಗಿ ಬರ್ತೀವಿ ಅಂದ್ರೆ $500 to $600 ಬೇಕಾಗುತ್ತೆ, ಅಷ್ಟು ಖರ್ಚಾಗುತ್ತೆ. ನಾವು ಗ್ರೂಪ್ ಟ್ರಿಪ್ ಅಲ್ಲಿ ಏನಾದ್ರು ಬಂತ ಅಂದ್ರೆ ನಾವು ಬುಕ್ ಮಾಡಿರೋಂತ ಹಾಸ್ಟೆಲ್ ಇಲ್ಲ ಹೋಟೆಲ್ ಅಲ್ಲೇ ಇರುತ್ತೆ, ಪ್ಯಾಕೇಜ್ಗಳು ಕಮ್ಮಿಗೆ ಸಿಗುತ್ತೆ. ಗ್ರೂಪ್ ಟ್ರಿಪ್ ಅಲ್ಲಿ ಹೋದ್ರೆ ಕಮ್ಮಿಗೆ ಸಿಗುತ್ತೆ, ಒಂದು $50 to $60 ಅಲ್ಲಿ ಆಗುತ್ತೆ. ಕಜಕಿಸ್ತಾನ್ ನಮಸ್ತೆ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಇವ್ರ ಹತ್ರ ನಾನು ಬುಕ್ ಮಾಡ್ಕೊಂಡಿದ್ದು. ಈ ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಹೋಗ್ತಾ ಇದೀನಿ ಆ ಜಾಗಕ್ಕೆಲ್ಲ ನೀವು ಬರಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾರ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಹಬ್ಬ ಸದ್ಯ ಇಲ್ಲಿ ರೆಸ್ಟ್ ಮಾಡಕ್ ಸ್ವಲ್ಪ ಜಾಗ ಆದ್ರೂ ಇದೆ. ನಮ್ಮವ್ರು ಇಲ್ಲೇ ಇದಾರೆ ಗುರು, ಪವನ್ ಅಣ್ಣ ಇಲ್ಲೇ
ಇದಾರೆ. ಗಣೇಶಣ್ಣ ಎಲ್ಲೋದ್ರು ಏನೋ ಗೊತ್ತಿಲ್ಲ. ನಾವಿಲ್ಲೆಲ್ಲ ಓಡಾಡ್ಕೊಂಡ್ ಬರ್ತೀವಿ ಅಂತಂದ್ರೆ ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ನಮ್ ಕೈಲಿ ತಡ್ಕೊಳಕ್ ಆಗಲ್ಲ. ಆ ರೇಂಜಿಗೆ ಪಕ್ಕ ಸತ್ತೇ ಹೋಗ್ಬಿಡ್ತೀವಿ ನಾವು ಇಲ್ಲೇನೋ ಜಾಸ್ತಿ ಹೊತ್ತಿದ್ರೆ. ಅಷ್ಟು ಕೋಲ್ಡ್ ಐತೆ, ತಡ್ಕೊಳಕ್ ಐತಲ್ಲ. ಅಲ್ಲಿ ಸ್ನೋ ಎಲ್ಲ ಬಿತ್ತು. ಸ್ನೋ ಎಲ್ಲ ಇರ್ಬೇಕಾದ್ರೂ ಅಷ್ಟು ಏನ್ ಫೀಲ್ ಆಗಿಲ್ಲ ನಮಗೆ. ಚಳಿ ಅಂತ ಓವರ್ ರೇಂಜ್ ಆಗಿಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ಆ ಫೀಲ್ ನಮಗೆ ಬಂತು. ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್ ಇದು. ಲೈಫಲ್ಲಿ ಒನ್ ಟೈಮ್ ಆದ್ರೂ ಈ ತರ ಎಕ್ಸ್ಪೀರಿಯನ್ಸ್ ನಾವು ಮಾಡಬೇಕು. ಚಳಿ ತಡ್ಕೊಳಕ್ ಆಗ್ತಾನೆ ಎಲ್ಲ ಬಂದು ಇಲ್ಲಿ ಕೂತವ್ರ ಗುರು. ಅವಮ್ಮ ಚಡ್ಡಿ ಹಾಕೊಂಬಂದವ್ರ ಗುರು. ಅದು ಹೆಂಗ್ ಗುರು ಅವ್ರೆ ಏನೋ ಗೊತ್ತಿಲ್ಲ. ನಾನು ಆಕ್ಚುಲಿ ಅಲ್ಲಿ ಮೇಲ್ಗಡೆ ಅಲ್ಲಿ ಟಾಪ್ ಅಲ್ಲಿ ಇದ್ದಿದ್ದು. ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಜೊತೆಗೆ ಚಳಿ ತಡ್ಕೊಳಕ್ ಆಯ್ತಿರಲ್ಲ. ಬಟ್ ಇವಾಗ ಇಲ್ಲೊಂದು ಸ್ವಲ್ಪ ಲೈಟಾಗಿ ಕಮ್ಮಿ. ಏನಕ್ಕಂದ್ರೆ ಕೆಳಗಡೆ ಬಂದಿದ್ದೀವಲ್ಲ, ಮೇಲ್ಗಡೆಯಿಂದ ಗಾಳಿ ಮೇಲ್ಗಡೆಯಿಂದನೇ ಹೋಗುತ್ತೆ, ಕೆಳಗಡೆ ಲೈಟಾಗಿ ಬರುತ್ತೆ ಅಷ್ಟೇ. ಈ ವ್ಯಾನ್ನ ಬೆಳಿಗ್ಗೆ ಆನ್ ಮಾಡಿದ್ದು ಇನ್ನೂ ಕೂಡ ಆಫ್ ಮಾಡಿಲ್ಲ. ಏನಕ್ಕಂತಂದ್ರೆ ಒಳಗಡೆ ಹೀಟ್ರ್ ಇದೆ ಗುರು. ಇಲ್ಲಿಂದ ಹೀಟ್ರು ಫುಲ್ ಬಿಸಿ ಬಿಸಿ ಗಾಳಿ ಬರ್ತೈತೆ. ವ್ಯಾನ್ ಏನಾದ್ರು ಆನಲ್ಲಿ ಇಲ್ಲ ಅಂತಂದ್ರೆ ನಾವು ಸತ್ತೋಗ್ಬಿಡ್ತೀವಿ ಅಷ್ಟೇ. ಕೋಲ್ಡ್ಗೆ ತಡ್ಕೊಳಕ್ಕಾಗಲ್ಲ, ಕೋಲ್ಡ್ ಇರುತ್ತೆ. ಇವಾಗ ಸ್ವಲ್ಪ ವಾಮ್ ಆಗಿ ನಾರ್ಮಲ್ ಆಗಿದೆ. ಅವಾಗ್ಲಿಂದ ವಿಡಿಯೋ ಮಾಡ್ತಾ ಇರೋದಕ್ಕೆ ಕೇಳಿದ್ರು ಯೂಟ್ಯೂಬರ ಏನು ಅಂತ. ಹೌದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಇಷ್ಟು ಕಂಟ್ರಿಗೆಲ್ಲ ಟ್ರಾವೆಲ್ ಮಾಡಿದ್ದೀನಿ. ಮತ್ತೆ ಇವ್ರದ್ದು 3G ಹೊಡೆದೈತೆ ಗುರು. ಎಸ್, ಥ್ಯಾಂಕ್ ಯು. ವೆಲ್ಕಮ್ ಟು ಸೆಕೆಂಡ್ ಪ್ಲೇಸ್. ಇನ್ನೊಂದ್ ಕಡೆ ಕರ್ಕೊಂಡ್ ಬಂದಿದ್ದಾರೆ, ಬ್ಲಾಕ್ ಕ್ಯಾನಿಯನ್ ಅನ್ಬಿಟ್ಟು. ನಾವು ಅವಾಗ್ಲೇ ಹೋಗಿದ್ವಲ್ಲ, ಆ ಕ್ಯಾನಿಯನ್ಗೂ ಈ ಕ್ಯಾನಿಯನ್ಗೂ ಲಿಂಕ್ ಇದೆ. ಮೇನ್ ಕ್ಯಾನಿಯನ್ ಬಂದು ಅದೇನೆ. ಇದು ನೋಡೋದಿಕ್ ಚೆನ್ನಾಗಿದೆ ಅಂತ ಇಲ್ಲೂ ಒಂದು ಸ್ಟಾಪ್ ಆಗ್ತಾರೆ. ಮತ್ತೆ ಇದನ್ನ ಬ್ಲಾಕ್ ಕ್ಯಾನಿಯನ್ ಅಂತ ಕರೀತಾರೆ. ಓ ಏನ್ ಗುರು, ಇಷ್ಟು ಸಖತ್ತಾಗೈತಿ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಗುರು, ಸೂಪರ್ ಆಗೈತೆ. ಇದು 124 ಕಿಲೋಮೀಟರ್ ಹರಿಯುತ್ತಂತೆ ನೀರು. ಇದು 12 ಮಿಲಿಯನ್ ಇಯರ್ಸ್ ಹಿಂದೆ ಫಾರ್ಮ್ ಆಗಿರೋದು ಗುರು. ಇಲ್ಲೇನು ಅಷ್ಟೊಂದೇನು ಕೋಲ್ಡ್ ಅನಿಸ್ತಾ ಇಲ್ಲ ಗುರು. ಇಲ್ಲಿ ಗಾಳಿ ಏನು ಅಷ್ಟೊಂದು ಬರ್ತಾ ಇಲ್ಲ, ಅದಕ್ಕೆ ಕೋಲ್ಡ್ ಏನು ಅನಿಸ್ತಾ ಇಲ್ಲ. ಸ್ನೋ ಮಾತ್ರ ಬರ್ತಾನೆ ಇದೆ. ಇಲ್ಲಿ ಹೆಂಗೆ ಅಂತಂದ್ರೆ ಚಳಿಗೆ ತಡ್ಕೊಳಕ್ಕಾಗಲ್ಲ. ಸಿಗರೇಟ್ ಹೊಡಿತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ಸಿಗರೇಟ್ ಹೊಡಿತಾರೆ ಇಲ್ಲಿ. ಇಲ್ಲೆಲ್ಲ ತುಂಬಾ ಜನ ಬರಲ್ಲ ಗುರು, ಕೆಲವೊಂದಷ್ಟು ಜನ ಮಾತ್ರ ಬರ್ತಾರೆ. ಇಲ್ಲಿ ಬಂದಿರೋರೆಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಬಂದಿರೋ ಅಂತವ್ರು. ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡ್ರೆ ಜೋಕಾಲಿ ಇದೆ. ಈ ಜಾಗದಲ್ಲಿ ಯಾರು ಗುರು ಜೋಕಾಲಿ ಆಡ್ತಾರೆ? ಎಲ್ಲ ಬೈಕ್ ಬರಲ್ಲ. ಈ ಸೀಸನ್ ಅಲ್ಲಿ ಏನ್ ಕೋಲ್ಡ್ ಇದೆ, ಸಮ್ಮರ್ ಅಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಹಾಟ್ ಇರುತ್ತೆ. ಬಿಸಿಲು ತಡ್ಕೊಳಕ್ಕಾಗಲ್ಲ, ಆ ರೇಂಜಿಗೆ ಇರುತ್ತೆ. ತಾತಂಗೆ ಏನು ಪವರ್ ಆಯ್ತೋ ಏನೋ ಗೊತ್ತಿಲ್ಲ. ಈ ಸ್ನೋಲು ಕೂಡ ಮಸ್ತಲ್ಲಿ ಓಡಿಸ್ತವ್ರು ಗುರು. ಕಾರ್ ಅಂತೀನಿ, ವ್ಯಾನ್ನ ಸಕ್ಕತ್ತಾಗೈತೆ ಗುರು. ವಾವ್, ಕಾರ್ ಬೇರೆ ಬರ್ತೈತೆ ನೋಡಿ. ಸ್ನೋಲ್ ಹೆಂಗ್ ಬರ್ತೈತೆ ಕಾರು, ಮಸ್ತಲ್ಲ. ನಾವೇನಾದ್ರೂ ಕಾರು ಇಲ್ಲ ಬೈಕ್ ಓಡಿಸ್ತೀವಿ ಅಂದ್ರೆ ರೋಡೇ ಗೊತ್ತಾಗುತ್ತೆ. ಏನು ರೋಡೆಲ್ಲ ಫುಲ್ ಸ್ನೋಲ್ ಕವರ್ ಆಗ್ಬಿಟ್ಟೈತೆ. ಈ ಸ್ನೋಲಿ ಕುದುರೆ ರೈಡ್ ಮಾಡ್ದವ್ರು ಗುರು, ಕುದುರೆ ರೈಡು. ಆಮೇಲೆ ನಾವಿದ್ದಿದ್ ವ್ಯಾನ್ ನ ಇಳಿಸಿ ಇನ್ನೊಂದು ವ್ಯಾನ್ ಹತ್ತ ಕೇಳಿದ್ರು. ಏನಕ್ಕಂದ್ರೆ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರಂತೆ. ಹಳೆ ಮಾಡೆಲ್ ವ್ಯಾನ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ. ನಮ್ಮ ವ್ಯಾನ್ ಅಲ್ಲಿ ನಿಲ್ಸ್ಬಿಟ್ಟು ಇವಾಗ ಬೇರೆ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಭೂಮಿ ಮೇಲೆ ಇರೋ ಪ್ರತಿ ಒಬ್ಬನು ಕೊನೆಗೆ ಮಲ್ಗೋ ಜಾಗನ ತೋರ್ಸ್ಕೊಂಡು ಕರ್ಕೊಂಡು ಹೋದ್ರು. ವ್ಯಾನ್ ಒಳಗಡೆ ಎಲ್ಲ ಸ್ನೋ ಬರ್ತೈತೆ ಗುರು. ವ್ಯಾನ್ ಒಳಗಡೆ ಎಲ್ಲ ಸ್ನೋ ಫುಲ್ಲು ಶೇಕಿಂಗ್ ನೆಕ್ಸ್ಟ್ ಲೆವೆಲ್. Thailand, brother. You? Thailand. Sawadika. ನಮಸ್ತೆ ಅಂತೀವಲ್ಲ, ಅದನ್ನ ಸವಾದಿಕ ಅಂತ. Sawadika. ಸಕ್ಕತ್ತಾಗಿ ಮಾತಾಡ್ತಾರಲ್ಲ, ಫ್ಲೋ ಮಸ್ತಲ್ಲಿ ಬರುತ್ತೆ. ಓ ಏನ್ ಗುರು ಇದು, ಈ ರೇಂಜ್ಗೆ ಐತೆ. ಕಣ್ಣು ಮುಂದೆನೆ ಬೆಟ್ಟ. ಈ ಬೆಟ್ಟದ ಪಕ್ಕನೆ ಫಾರೆಸ್ಟ್ ಇದೆ. ಆ ಫಾರೆಸ್ಟ್ ಕರ್ಕೊಂಡು ಹೋಗ್ತಾರೆ. ಈಗ ಏನೋ ಹುಲ್ ಅನ್ಸತ್ ಗುರು. ಕುದುರೆಗೆ ಹುಲ್ ತಗೊಂಡೋಯ್ತವ್ರೆ ಕಾರ್ ಮೇಲೆ. JCP ರೋಡ್ನೆಲ್ಲ ಕ್ಲೀನ್ ಮಾಡ್ತೈತೆ. ಅರೆ ಸ್ನೋನೆಲ್ಲ ಕ್ಲೀನ್ ಮಾಡ್ತೈತೆ. ನೀವು ನೋಡ್ತಿರ್ಬೋದು, ರೋಡ್ ನ ಅಡ್ಡ ಹಾಕಿದ್ದಾರೆ. ಅಲ್ಲಿಂದ ಎಲ್ಲರೂ ಬಕ್ಕೊಂಡು ಇಲ್ಲಿಗೆ ಬಂದು ಇನ್ನೊಂದು ವ್ಯಾನ್ ಹತ್ತಬೇಕು. ಇಲ್ಲ ಅಂತ ಅಂದ್ರೆ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಕುದುರೆಲ್ಲೂ ಹೋಗ್ಬೋದು. ನಾವಿರೋ ಜಾಗದಿಂದ 3.5 ಕಿಲೋಮೀಟರ್ ಇದೆ ಕ್ಯಾಂಡಿ ಲೇಕ್ಗೆ. ಇಡೀ ಪ್ರಪಂಚದಲ್ಲಿ ಫಸ್ಟ್ ಕುದುರೆ ಓಡಿಸ್ತವ್ರೆ ಈ ಕಜಾಕಿಸ್ತಾನದಲ್ಲಿರೋ ಜನರು. ನಾವು ಕುದುರೆಲ್ಲಿ ಹೋಗ್ತೀವಿ ಅಂದ್ರೆ 7000 ಟೆಂಗೆ ಕೊಡ್ಬೇಕಾಗುತ್ತೆ. ಈ ಚಳಿಗೆ ಯಾವನ್ ಕುದುರೆಲ್ಲಿ ಹೋಗ್ತಾನೆ ಅನ್ಬಿಟ್ಟು ವ್ಯಾನ್ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ದೆ. ಗಾಯ್ಸ್, ಈ ಟ್ಯಾಕ್ಸಿ ಫುಲ್ ಫಿಲ್ ಆಗಿರೋದ್ರಿಂದ ನಾವು ಇನ್ನೊಂದು ಟ್ಯಾಕ್ಸಿಗೆ ವೇಟ್ ಮಾಡ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಎಲ್ಲ ಒಟ್ಟಿಗೆ ಇರ್ಬೇಕು. ನಾವು ಒಟ್ಟಿಗೆ ಇಲ್ಲ ಅಂತ ಅಂದ್ರೆ ನಾವು ಏನಾದ್ರು ಒಬ್ರು ಮಿಸ್ ಆದ್ರು ಅಷ್ಟೇ ಹೊಗೆನೆ. ಇಲ್ಲಿ ಲ್ಯಾಂಗ್ವೇಜ್ ಬರಲ್ಲ, ಏನಂದ್ರೆ ಏನು ಬರಲ್ಲ. ಇಲ್ಲಿ ನೆಟ್ವರ್ಕ್ ಅಂತೂ ಒಂಚೂರು ಇರಲ್ಲ ಗುರು. ಮಿಸ್ ಅಂತೂ ಆಗ್ಲೇಬಾರ್ದು ಯಾವ್ದೇ ಕಾರಣಕ್ಕೂ. ಎಲ್ಲ ಜೊತೆಲೇ ಇರ್ಬೇಕು ನಾವು. ಈಗ ತಾನೇ ಅಲ್ಲೊಂದು ಟ್ಯಾಕ್ಸಿ ಹೋಯ್ತು. ಇವಾಗ ನಾವ್ ಇಷ್ಟು ಜನನು ಇನ್ನೊಂದು ಟ್ಯಾಕ್ಸಿಗೆ ವೇಟಿಂಗ್ ಗುರು. ಕರೆಕ್ಟಾಗಿ ಅರ್ಧ ಗಂಟೆ ಆದ್ಮೇಲೆ ಸೇಮ್ ಟ್ಯಾಕ್ಸಿನೇ ಬಂತು. ಇದು ನಮ್ಮ 3ನೇ ವ್ಯಾನ್ ಗುರು. ಫುಲ್ ಆಫ್ ರೋಡ್, ನೆಕ್ಸ್ಟ್ ಲೆವೆಲ್. ಡ್ರೈವರ್ ಅನ್ನೋದು ಹೆಂಗ್ ಓಡಿಸ್ತಾನ ಏನೋ.
ಟ್ಯಾಕ್ಸಿ ಕಾಸೆಲ್ಲ ಪೇ ಮಾಡಬೇಕಾಗುತ್ತೆ ಸಪ್ರೇಟ್ ಆಗಿ, ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಫೈನಲಿ ಕ್ಯಾಂಡಿ ಲೇಕ್ ಹತ್ತತ್ರ ಬಂದೇ ಬಿಟ್ವಿ. ಡು ಯು ಸ್ಪೀಕ್ ಇಂಗ್ಲಿಷ್? Yes, a little. ಲಿಟಲ್ ಬಿಟ್. ಓಕೆ. Kazakhstan'a hoş geldin. ಅದೇನ್ ಹೇಳಿದ್ರೋ ಗೊತ್ತಿಲ್ಲ, ನಾನು ಇಂಡಿಯನ್ ಅನ್ಬಿಟ್ಟು ಇಷ್ಟೊಂದ್ ಜನ ಬಂದು ಮಾತಾಡಿಸ್ತಿದ್ರು. Nice to meet you. Do you like Kazakhstan? Yes, I like Kazakhstan. ಕೆರೆ ನೋಡಕ್ಕೆ ಇಲ್ಲಿಂದ ತಿರ್ಗಾ 10 ನಿಮಿಷ ನಡ್ಕೊಂಡು ಹೋಗ್ಬೇಕು. ಕನ್ಸ್ನ ನನ್ಸ್ ಮಾಡ್ಕೋಬೇಕು ಅಂದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೇಕು. ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹಿಡ್ಕೊಂಡು ಹೋಗಿ ಹಿಂಗೆ ಅಂತ ಹೇಳ್ತವ್ರೆ. ದೊಡ್ಡದಾಗಿ ಹೆಜ್ಜೆ ಹಾಕೋರೆ ಹಂಗೆ ಜಾರ್ಕೊಂಡು ಹೊರಟೋಗಿದ್ದೀರ ಅಂತವ್ರೆ. ಈಸಿನೇ ಗುರು, ಏನು ಅಷ್ಟೊಂದೇನು ಜಾರ್ತಲ್ಲ. ಗೈಸ್ ಇನ್ನೊಂದೇನು ಗೊತ್ತಾ, ಈ ತರ ಫುಲ್ ಮೈನಸ್ ಡಿಗ್ರಿಲಿ ನಮ್ಗೆ ನೆಗಡಿ ಏನು ಆಗಲ್ಲ ಗುರು. ನಮ್ಗೆ ಅರ್ಧಂಬರ್ಧ ಕೋಲ್ಡ್ ಇರುತ್ತಲ್ಲ, ಅವಾಗ ನಮ್ಗೆ ನೆಗಡಿ, ಆಳು ಮುಳು, ಕೆಮ್ಮು, ಅದು ಇದು ಜ್ವರ ಗಿರ ಎಲ್ಲ ಬರ್ತವೆ. ಆದ್ರೆ ಈ ತರ ಒಂದು ಫುಲ್ ಮೈನಸ್ ಡಿಗ್ರಿಲಿ ಈ ತರ ಒಂದು ಸ್ನೋಫಾಲ್ ಅಲ್ಲಿ ನಮ್ಗೆ ನೆಗಡಿ ಬರಲ್ಲ. ನಾನೇನೋ ಅನ್ಕೊಂಡು ನೆಗಡಿ ಬರುತ್ತೆ, ತಲೆನೋವು ಬರುತ್ತೆ, ಜ್ವರ ಬರುತ್ತೆ ಅನ್ಕೊಂಡು ಎಷ್ಟೊಂದು ಮಾತ್ರೆ ಗೀತ್ರೆ ಎಲ್ಲ ತಗೊಂಡಿದ್ದೆ. ಈ ಕೆರೆನ ನೋಡೋದಕ್ಕೆ ಅಂತ ನಾವು ಅಲ್ಲಿಂದ ಬಂದಿದೀವಿ ಗುರು. ಈ ದೇಶದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡ್ಬೇಕಾದ್ರೆ ಈ ಕೆರೆ ಬಗ್ಗೆ ಕೇಳ್ಪಟ್ಟೆ. ಆಮೇಲೆ ಈ ಕ್ಯಾಂಡಿ ಲೇಕ್ ಮೇಲೆ ಆಸೆ ಪಟ್ಬಿಟ್ಟೆ, ಫುಲ್ ಡ್ರೀಮ್ ಇತ್ತು. ಫೈನಲಿ ಫುಲ್ ಜಾಲಿ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ದಿನ ಫೋನಲ್ಲಿ ನೋಡ್ತಾ ಇದ್ದೆ ನಾನು, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಅಲ್ಲಿ ಇಲ್ಲಿ ಟಿವಿಲೆಲ್ಲ ನೋಡ್ತಾ ಇದ್ದೆ. ಬಟ್ ಇವಾಗ ಡೈರೆಕ್ಟ್ ಆಗಿ ನೋಡ್ತಾ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ನನಗಂತೂ. ಅಲ್ಲಿ ನೋಡಿ ಇದೆಲ್ಲಾನು ಕೂಡ ನೀರಾಗಿರುತ್ತೆ ಸ್ವಲ್ಪ ತಿಂಗಳು ಹಿಂದೆ, ಬಟ್ ಇವಾಗ ನೋಡ್ರೆ ಫುಲ್ ಐಸ್ ಆಗ್ಬಿಡೈತೆ. ಈ ಕ್ಯಾಂಡಿ ಲೇಕ್ ಫಾರ್ಮ್ ಆಗಿರೋದಕ್ಕೂ ಹಿಸ್ಟ್ರಿ ಇದೆ. 1911ರಲ್ಲಿ ಭೂಕಂಪ ಆಗುತ್ತೆ, ಈ ಭೂಮಿ ದೊಡ್ಡದಾಗೆ ಬಿರುಕ್ಬಿಡುತ್ತೆ. ಫಾರೆಸ್ಟ್ ಅಲ್ಲಿರೋ ಎಲ್ಲಾ ಮರಗಳು ಈ ಓಲಲ್ಲಿ ಬಿದ್ದೋಗ್ಬಿಡುತ್ತೆ. ಆಮೇಲೆ ಮಳೆ ನೀರು ಬಂದು ಕೆರೆ ಆಗ್ಬಿಡುತ್ತೆ. ಇದನ್ನ ಅಂಡರ್ ವಾಟರ್ ಫಾರೆಸ್ಟ್ ಅಂತ ಕರೀತಾರೆ. ಈ ನೀರೊಳಗಡೆ ಫಾರೆಸ್ಟ್ ಇದೆ ಅಂತ ಅರ್ಥ. ನೀವು ನೋಡ್ತಾ ಇರೋ ಮರ ಉಲ್ಟಂ ಪಲ್ಟಾ ನೀರೊಳಗಡೆ ಇದೆ. ಇದ್ರ ಬಗ್ಗೆ ಹಿಸ್ಟ್ರಿ ಇನ್ನೂ ಬೇಜಾನ್ ಇದೆ. ಕೇಳೋದಕ್ಕೆ ನಿಮ್ಗೂ ಬೋರ್ ಹೊಡಿಯುತ್ತೆ, ಹೇಳೋದಕ್ಕೆ ನನಗೂ ಬೋರ್ ಹೊಡಿಯುತ್ತೆ. ಈ ತರದ ಜಾಗ ಪ್ರಪಂಚದಲ್ಲಿ ಅತಿ ಕಮ್ಮಿ ಇದೆ. ಝೂಮ್ ಹಾಕೊಂಡು ನೋಡ್ಕೊಂಡು ನಾರ್ಮಲ್ ಡೇಸ್ ಅಲ್ಲಿ ಈ ತರ ಇರುತ್ತೆ ಲೇಕು. ಕಜಾಕಿಸ್ತಾನ್ ಅಲ್ಲಿರೋ ಜನ ಸಮುದ್ರನೇ ನೋಡಿರಲ್ಲ, ಈ ತರ ಕೆರೆಗಳನ್ನ ನೋಡಿರ್ತಾರೆ. ಏನಕ್ಕಂದ್ರೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಸುತ್ತಮುತ್ತ ಬರೀ ದೇಶಗಳೇ ಇರುತ್ತೆ ಹೊರತು ಸಮುದ್ರ ಇರಲ್ಲ. ಇವ್ರು 3 ಜನನು ಕಜಕಿಸ್ತಾನ್ ಅವರು. ಫುಲ್ಲು ಜಸ್ಟ್ ಒಂದು ಜಾಕೆಟ್ ಹಾಕೊಂಡಿದ್ದಾರೆ ಅಷ್ಟೇ, ಫುಲ್ ಕೋಲ್ಡ್. I don't understand. ಯು ಡೋಂಟ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ಕನ್ನಡ, ಇಂಡಿಯನ್ ಲ್ಯಾಂಗ್ವೇಜ್. ಯಾ, ಬೈ ಬಾಯ್. I'm from Thailand. ಯು ಆರ್ ಫ್ರಮ್ ಥೈಲ್ಯಾಂಡ್. ಓಹೋ, ಸಾವಾದಿಕಾ. ನಾನು ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಒಂದೇ ಒಂದು ವರ್ಡ್ ಕಲ್ತ್ಕೊಂಡಿದ್ದು, ಅದು ಸಾವಾದಿಕಾ ಅಂತ. ಬೆಳಗ್ಗೆ 4 ಗಂಟೆಗೆ ಬಂದಿದ್ದು ನಾವು, ನಾಷ್ಟ ಇಲ್ಲ. ಇವಾಗ ಊಟಕ್ಕೆ ಅಂತ ನಿಲ್ಸವ್ರೆ. ಟೈಮ್ ಬಂದು 3:20ಕ್ಕೆ ನಿಲ್ಸವ್ರೆ ಗುರು. ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಿತ್ತು. ನಾಷ್ಟ ಅಂತೂ ಏನು ತಿಂದಿಲ್ಲ. ಬೆಳಿಗ್ಗೆ ಸ್ನ್ಯಾಕ್ಸ್ ಒಂದು ಸ್ವಲ್ಪ ತೊಗೊಂಡಿದ್ವಿ, ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ತಿನ್ಕೊಂಡ್ವಿ 3 ಜನನು. ಆರ್ಡ್ರ್ ಮಾಡಿದೆ ನಾನು. ಏನಕ್ಕಂದ್ರೆ ಇಲ್ಲಿ ಚಿಕನ್ ತಿನ್ನಕ್ಕಾಗಲ್ಲ ಗುರು, ಮಾಂಸ ಅಂತೂ ನಿಜವಾಗ್ಲೂ ತಿನ್ನಕ್ಕಾಗಲ್ಲ. ಒಂಥರ ಸ್ಮೆಲ್ ಬರುತ್ತೆ ಚಿಕನ್ ಗುರು. ಒಂದಿಷ್ಟು ದಪ್ಪ ಮಾಂಸ ಹಾಕ್ಬಿಟ್ಟವ್ರು ಗುರು, ಕಟ್ಟೆ ಮಾಡಿಲ್ಲ. ಚಿಕನ್ ರೈಸ್ ಆರ್ಡರ್ ಮಾಡಿರೋದು. ತೊಗೊಂಬಂದ್ರು ನೂಡಲ್ಸು. ಗೈಸ್ 13,180 ಟೆಂಗಿ ಆಯ್ತು ಗುರು ಟೋಟಲ್ಲು. ಇನ್ನೂ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಆ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.